ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ತಲುಪಿಸುವಂತಹ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆ ಜಾರಿಗೆ ತರಲು ಸಮಿತಿ ರಚಿಸಿ ಮೂಲಸೌಕರ್ಯ ಕಲ್ಪಿಸಲಾಗಿದೆ. ಈ ಮೂಲಕ ಯೋಜನೆಯ ಜನರು ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಕೆಲಸ ಮಾಡಲು ಸಹಾಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಳ್ಳಾಲ ತಾಲೂಕು ಕಚೇರಿ ಶುಕ್ರವಾರದಂದು ತೊಕ್ಕೊಟ್ಟಿನಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಗ್ಯಾರಂಟಿ ಶ್ರೀಮಂತರಿಗೆ ಅಗತ್ಯ ಇಲ್ಲದಿದ್ದರೂ ಯೋಜನೆಯನ್ನ ಸಮರ್ಪಕವಾಗಿ ಬಳಸಿದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಕ್ಕೆ ದೊಡ್ಡ ಮಟ್ಟದ ಅನುಕೂಲವಾಗಿದೆ. ಹಿಂದೆ ಮಹಿಳೆಯರಿಗೆ ಮಾತ್ರ ಇದ್ದ ಉಚಿತ ಬಸ್ ಯೋಜನೆ ಪ್ರಸ್ತುತ ವಿದ್ಯಾರ್ಥಿಗಳಿಗೂ ನೀಡುವ ಮೂಲಕ ಗ್ಯಾರಂಟಿ ಯೋಜನೆಯನ್ನ ವಿಸ್ತರಿಸಲಾಗಿದೆ ಎಂದು ತಿಳಿಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ರಫೀಕ್ ಅಮ್ಲಮಗರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಜಿಲ್ಲಾ ಉಪಾಧ್ಯಕ್ಷೆ ಸುರೇಖಾ ಚಂದ್ರಹಾಸ, ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ್ ಭಟ್ನಗರ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಮ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಕಾಂಗ್ರೆಸ್ ಉಳ್ಳಾಲ ನಗರಾಧ್ಯಕ್ಷ ಮುಸ್ತಾಫಾ ಅಬ್ದುಲ್ಲಾ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಯುಪಿ ಆಯುಬ್ ಮಂಚಿಲಾ, ಹಾಗೆಯೇ ಮನ್ಸೂರ್ ಮಂಚಿಲಾ ಮೊದಲಾದವರು ಉಪಸ್ಥಿತರಿದ್ದರು. ಗ್ಯಾರಂಟಿ ಸಮಿತಿ ಸದಸ್ಯ ಸಮೀರ್ ಪಜ್ಜೀರ ವಂದಿಸಿದ್ರು. ಫಾರೂಕ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಗೃಹ ಜ್ಯೋತಿ ಇರಲಿ, ನಮ್ಮ ಯುವ ನಿಧಿ ಇರಲಿ, ಅನ್ನಭಾಗ್ಯ ಮತ್ತು ಬಹುಶಃ ನಮ್ಮ ಬಸ್ ವ್ಯವಸ್ಥೆ, ಇವತ್ತು ಶಕ್ತಿ ಯೋಜನೆ, ಇದೆಲ್ಲವೂ ಕೂಡ ಜನಸಾಮಾನ್ಯರು, ಇದು ಶ್ರೀಮಂತರಿಗೆ ಅಷ್ಟು ದೊಡ್ಡ ಯಾಕೆ ಅಂತ ಕೇಳ್ಬೋದು. ಆದರೆ ಜನಸಾಮಾನ್ಯರು ಯಾರು ಇದ್ದಾರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕರೆಕ್ಟಾಗಿ ಉಪಯೋಗ ಮಾಡಿದರೆ, ಇನ್ನು ಉಪಯೋಗ ಮಾಡೋದನಿಗೆ 1 ಕೋಟಿ ಕೊಟ್ಟರು ಕೂಡ ಅವನು ಹೇಗಾದ್ರು ಖಾಲಿ ಮಾಡ್ತಾನೆ, ಅಲ್ಲಿ ಆಡಿ ಅಥವಾ ಖರ್ಚು ಮಾಡಿ ಅದು ಅವನು ಅದಕ್ಕೇನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಕರೆಕ್ಟಾಗಿ ಇದನ್ನು ಉಪಯೋಗ ಮಾಡ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಅದರ ಸಂಬಂಧ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ನಾನು ಒಬ್ಬನ ಕೈಯಲ್ಲಿ 1 ಕೋಟಿ ಕೊಟ್ಟರೆ ಊರಿಗೆ ಏನು ಕೂಡ ಪ್ರಯೋಜನ ಇಲ್ಲ. ಯಾಕೆ ನಾವು ಇನ್ನೊಂದು ಜಾಗ ತೆಗಿತಾನೆ ಅಥವಾ ಬ್ಯಾಂಕಲ್ಲಿ ಇರ್ತಾನೆ. ಎಲ್ಲರ ಕಿಸೆಗೆ 2,000 ರೂಪಾಯಿ ಹಾಕಿದರೆ ನೀವು ಯಾರು ಕೂಡ ಕಿಸೆಯನ್ನು ದುಡ್ಡನ್ನು ನಿಮ್ಮ ಕೈಯಲ್ಲಿ ಯಾರು ಕೂಡ ಇಟ್ಕೊಳ್ಳೋದಿಲ್ಲ. ನಿಮಗೆ ಬಂದಾಗ ಒಂದಕ್ಕೊಂದನ್ನು ಖರ್ಚು ಮಾಡ್ತೀರಿ. ಅದೊಂದು ಮಕ್ಕಳಿಗೆ ಸ್ವೀಟ್ಸಿಗೆ ಖರ್ಚು ಮಾಡ್ತೀರಾ, ನಿಮ್ಮ ಡೀಸೆಲಿಗೆ ಖರ್ಚು ಮಾಡ್ತೀರಾ, ಅಥವಾ ನೀವು ಆಟೋದಲ್ಲಿ ಹೋಗ್ಲಿಕ್ಕೆ ಖರ್ಚು ಮಾಡ್ತೀರಾ, ಒಂದು ಸಂಜೆ ಒಂದು ಮಕ್ಕಳ ಜೊತೆ ಹೋಗಿ ಊಟ ಮಾಡೋದ ಖರ್ಚು ಮಾಡ್ತೀರಾ, ಅಥವಾ ನಿಮ್ಮ ಈ ದುಡ್ಡು ಇನ್ನೊಬ್ಬನ ಕಿಸೆಗೆ ಹೋಗ್ತದೆ, ಅವನ ದುಡ್ಡು ಇನ್ನೊಬ್ಬನ ಕಿಸೆಗೆ ಹೋಗ್ತದೆ. ಎಲ್ಲರ ಕಿಸೆಯಲ್ಲಿ ದುಡ್ಡು ರಿಟರ್ನ್ ಆಗ್ತದೆ. ಚರ್ಚೆ ಒಬ್ಬನಿಂದ ಇವತ್ತು ದುಡ್ಡು ಒಬ್ಬರ ಕಿಸೆಯಿಂದ ಒಬ್ಬರಿಗೆ ತಿರುಗ್ತಾ ಇವತ್ತು ಇರ್ತದೆ. ಯಾವ ಊರಲ್ಲಿ ಎಲ್ಲರ ಕಿಸೆಯಲ್ಲಿ ಸ್ವಲ್ಪ ಮಟ್ಟಿನ ದುಡ್ಡು ಬಂದು ಹೋಗ್ತದ, ಆವಾಗ ಅದು ಸಂತೋಷದ ವಾತಾವರಣ ಊರಾಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಈ ಎಲ್ಲ ಯೋಜನೆ ಒಂದು ಅತ್ಯುತ್ತಮ ಅನುಷ್ಠಾನಗೊಳ್ಬೇಕು, ಸರ್ವರಿಗೂ ಸಿಗಬೇಕು. ಯಾರಿಗೆ ಸಿಕ್ಕಲಿಲ್ಲ ಬಹುಶಃ ಅದರ ಅನುಷ್ಠಾನ ಮುಖ ಪಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ಈ ಸಲ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಕೂಡ ಅವನು ಎಷ್ಟು ವರ್ಷ ಕಲಿತಾನೆ ಅಲ್ಲಿಯವರೆಗೆ ಕೂಡ ಅವನಿಗೆ ಕೂಡ ಉಚಿತವಾಗಿ ಇವತ್ತು ಬಸ್ ವ್ಯವಸ್ಥೆ ಕೂಡ ಇವತ್ತು ಗ್ಯಾರಂಟಿ ಯೋಜನೆ ಕೊಡಲಿಕ್ಕೆ ಇವತ್ತು ಸರ್ಕಾರ ತೀರ್ಮಾನ ಆಗಿದೆ. ಹಿಂದೆ ಮಹಿಳೆಯರಿಗೆ ಮಾತ್ರ ಇತ್ತು, ಹುಡುಗರಿಗೆ ಇರಲಿಲ್ಲ. ವಿದ್ಯಾರ್ಥಿಗಳು ಕೇಳ್ತಾರೆ, ಹುಡುಗರು ನಾವೇನು ತಪ್ಪು ಮಾಡಿದ್ದೇವೆ, ನೀವು ವಿದ್ಯಾರ್ಥಿಗಳಲ್ಲಿ ಯಾಕೆ ಅಂತ ಹೇಳಿದಾಗ ಅದನ್ನು ಕೂಡ ಪರಿಗಣಿಸಿಕೊಂಡು ಈಗ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಸಂಪೂರ್ಣವಾದ ಉಚಿತವಾದ ಬಸ್ಸಿನ ವ್ಯವಸ್ಥೆ ಇವತ್ತು ಕೊಡಲಾಗ್ತದೆ. ಅದರ ಪ್ರಯೋಜನ ಎಲ್ಲ ಇವತ್ತು ವಿದ್ಯಾರ್ಥಿಗಳು ಕೂಡ ಇವತ್ತು ಪಡ್ಕೊಳ್ತಿದ್ದಾರೆ. ಮತ್ತು ಅದಕ್ಕಾಗಿ ನಾನು ಸರ್ಕಾರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವ ಸುರೇಶ್ನವರಿಗೆ ಕೂಡ ನನ್ನ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ.